ಇವತ್ತು ಸಂಡೇ ಆಗಿರೋದ್ರಿಂದ ನಂದಿ ಬೆಟ್ಟದಲ್ಲಿ ಯಾವ ರೇಂಜಿಗೆ ಫಾಗಿತ್ತು ಮತ್ತು ಅಲ್ಲಿ ಯಾವ ರೀತಿ ಕುಡಿತಾ ಇದ್ರು ಅಂತಂದರೆ ನಮಸ್ಕಾರ ಎಲ್ಲರಿಗೂ. ನಾವು ರಾತ್ರಿನೇ ಅನ್ಕೊಂಡ್ವಿ ನಮ್ಮೂರ್ ಪಕ್ಕದಲ್ಲಿರುವಂತ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ. ನಾವು ಬೆಳಗ್ಗೆ ಮನೆ 6 ಗಂಟೆ ಬಿಟ್ವಿ. ಇಲ್ಲಿ ನಾವು ಹೋಗ್ತಿರೋವಾಗೆ ನಂದಿ ಬೆಟ್ಟದ ಮೇಲೆ ಈ ತರ ಮಂಜಿಂದ ತುಂಬ್ಕೊಂಡ್ಬಿಟ್ಟಿತ್ತು. ಇದ್ ನೋಡ್ತಿದ್ರೆ ವ್ಯೂ ಮಾತ್ರ ಮಸ್ತಾಗಿರುತ್ತೆ ಅಂತ ಅನ್ಕೊಂಡು ಬೇಗ ಹೋದ್ವಿ. ನಾವು ಹೋಗ್ತಾ ಇರೋದು ನಂದಿ ಬೆಟ್ಟದ ಮೆಟಲ್ ರಸ್ತೆಯಲ್ಲಿ, ಯಾಕಂತಂದ್ರೆ ನಾವು ಟ್ರೆಕ್ಕಿಂಗ್ ಮಾಡ್ಬೇಕು ಅಂತ ಮೆಟಲ್ ರಸ್ತೆಗೆ ಹೋದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಗಿಂತ ಮುಂಚೆನೆ ಕಾರುಗಳು ಗಾಡಿಗಳು ಎಲ್ಲ ಬಂದು ಇಲ್ಲಿ ಪಾರ್ಕ್ ಮಾಡಿದ್ವು. ನಮ್ಮ ನಡೆ ನಂದಿ ಬೆಟ್ಟದ ಕಡೆ ಅಂತ ಟ್ರೆಕ್ಕಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ವಿ. ನಾವು ಟ್ರೆಕ್ಕಿಂಗ್ ಮಾಡ್ತಿದ್ದಾಗಲೇ ಬೇರೆಯವರೆಲ್ಲ ಬಂದು ಟ್ರೆಕ್ಕಿಂಗ್ ಮಾಡ್ತಾ ಇದ್ರು. ಆಲ್ರೆಡಿ ಟ್ರೆಕ್ಕಿಂಗ್ ಮಾಡ್ತಿದ್ದಂಗೆ ನಮ್ಮ ಹುಡುಗನ ಕೈಯಲ್ಲಿ ಆಗ್ತಾ ಇಲ್ಲ, ಯಾಕಂತಂದ್ರೆ ನೋಡಿ ಯಾವ ತರ ಹತ್ತವನೆ ಅಂತ. ಹೆಂಗಾಯ್ತು ಬ್ರೋ ಟ್ರೆಕ್ಕಿಂಗು? ಆಗ್ತಾ ಇಲ್ಲ ಬ್ರೋ. ನೀನು? ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಎಲ್ಲಾರ್ಗೆ ಹಂಗಲ್ಲೂ ಒಬ್ಬ ಇರ್ತಾನೆ ಸ್ನಾಪ್ ಹಾಕೋನು, ಎಲ್ಲಿ ನೋಡಿದ್ರು ಸ್ನಾಪ್ ಹಾಕ್ತಾ ಇರ್ತಾನೆ. ಅಂತ ಫ್ರೆಂಡ್ಗೆ ಈ ವಿಡಿಯೋನ ಟ್ಯಾಗ್ ಮಾಡ್ಬಿಡಿ. ಹಂಗೆ ನಮ್ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರು ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ, ಯಾಕಂತಂದ್ರೆ ಒಳ್ಳೆ ವ್ಯೂ ನ ಮಿಸ್ ಆಗ್ತಿವಿ ಅಂತ. ಎಲ್ಲಿ ನೋಡಿದ್ರು ಫಾಗಿಂದ ತುಂಬ್ಕೊಂಡ್ಬಿಟ್ಟಿತ್ತು. ಮಸ್ತ್ ಆಗಿರೋಂತ ವ್ಯೂ ಅಂತೂ ನೋಡಿದೆ ನಾನು. ಹಂಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಗಣಪತಿ ಪೇಂಟಿಂಗ್ ಅಂತೂ ಮನೆ ಮೇಲಿತ್ತು. ಅಲ್ಲಿ ಐ ಆಮ್ ದೇರ್ ಫಾರ್ ಯು ಅಂತ ಬರ್ದಿತ್ತು. ಗಣಪತಿ ನಮ್ಗೋಸ್ಕರ ಇದ್ದಾನೆ ಅಂತ ಅಲ್ಲಿಂದ ನಾವು ಮುಂದೆ ಹೋದ್ವಿ. ಮುಂದೆ ಹೋಗ್ತಿದ್ದಂಗೆ ಗವಿ ವೀರಭದ್ರ ಸ್ವಾಮಿ ಟೆಂಪಲ್ ಕಾಣಿಸ್ತು. ಅದಕ್ಕೊಂದು ನಮಸ್ಕಾರ ಹಾಕೊಂಡು ಹಂಗೆ ಮುಂದೆ ಹೋದ್ವಿ. ಕೆಳಗಡೆಯಿಂದ ಹತ್ತಿ ನಮಗ್ ಸುಸ್ತಾಗಿತ್ತು, ಅದಕ್ಕೆ 2 ವಾಟರ್ ಬಾಟಲ್ ತಗೊಂಡು ಅದನ್ನ ಕುಡ್ಕೊಂಡು ಮುಂದೆ ಹೋದ್ವಿ. ಫೈನಲಿ ನಂದಿ ಬೆಟ್ಟದ ಮೇಲಂತೂ ಬಂದ್ವಿ, ಟಿಪ್ಪು ಬೇಸ್ಗೆ ಮನೆ ಹತ್ರ. ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಕಲ್ಯಾಣಿ ಸಿಕ್ತು. ಕಲ್ಯಾಣಿ ತುಂಬಾ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು, ಏನು ಕಾಣಿಸ್ತಾನೆ ಇರಲಿಲ್ಲ. ನೋಡಿ ಯಾವ ತರ ಇದೆ ಅಂತ ವ್ಯೂ. ಕಲ್ಯಾಣಿಯಿಂದ ಮುಂದೆ ಹೋಗ್ತಾ ಇದ್ರೆ ಜನ ಸಾಗರನೇ ಅಂತ ಹೇಳ್ಬೋದು, ಯಾಕಂತಂದ್ರೆ ಅಷ್ಟು ಜನ ಇದ್ರು. ಹಂಗೆ ಇಲ್ಲಿ ಯಾರೋ ಡ್ಯಾನ್ಸ್ ಅಂತೂ ಮಸ್ತಾಗಿ ಆಡ್ತಾ ಇದ್ರು. ಇನ್ನು ಮಿಕ್ಕಿದ್ದು ಪಾರ್ಟ್ 2 ವಿಡಿಯೋ ಅಲ್ಲಿ ಬರುತ್ತೆ, ಯಾಕಂತಂದ್ರೆ ಎಲ್ಲಾನು ಈ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ಅದಕ್ಕೆ ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಇನ್ನು ಯಾರು ನನ್ನ ಅಕೌಂಟ್ ನ ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ, ಯಾಕಂತಂದ್ರೆ ಇಂಥ ಒಳ್ಳೊಳ್ಳೆ ಕಂಟೆಂಟ್ ನ ಮಿಸ್ ಆಗ್ತೀರಾ.